ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ನಾವು ಯಾವತ್ತು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ವೋ ಆವತ್ತೇ ಗೆಲ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿರೋಂಥ ವಿಷಯ. ಆದರೆ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಸುಮಾರು 60,000 ಮತಗಳ ಅಂತರದಲ್ಲಿ ಮುಂದಿದ್ದಾರೆ. 1 ಗಂಟೆ ದಾಟದ ಮೇಲೆ ಮಧ್ಯಾಹ್ನ ಬಹುಶಃ ಅದು 3 ಪಟ್ಟಾದರೂ ಆಶ್ಚರ್ಯ ಪಡೋಂಗೆ ಏನಿಲ್ಲ. ಮಧ್ಯಾಹ್ನ 1 ಗಂಟೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ರಾಜರಾಜೇಶ್ವರಿ ನಗರ ಮತ್ತು ಬೆಂಗಳೂರು ದಕ್ಷಿಣ ಈ 2 ವಿಧಾನಸಭಾ ಕ್ಷೇತ್ರಗಳಲ್ಲೇ ಸುಮಾರು ಮತದಾನ ಆಗಿರ್ತಕ್ಕಂಥದ್ದು. ಸುಮಾರು ಒಂದು 6.5 ಲಕ್ಷದವರೆಗೂ ಇದೆ. ಇಲ್ಲಿ ಹೆಚ್ಚು ನಮ್ಮ ಪಕ್ಷಕ್ಕೆ ಮತಗಳು ಬಂದಿರೋಂಥದ್ದು ಇದೆ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರ ಅಂತರಾನ ಗೆಲ್ಲುವಂಥದ್ದು ಈಗಲೇ ಹೇಳೋದಕ್ಕೆ ಬರಲ್ಲ. ಅದು 2 ಲಕ್ಷ ದಾಟಿದ್ರೂ ಆಶ್ಚರ್ಯ ಪಡೋಂಗಿಲ್ಲ. ಈಗ ಎಲ್ಲ ಒಟ್ಟಿಗೆ ಹೋಗ್ತಾ ಇದೆ. ಎಲ್ಲ ಏನು 2 ಲಕ್ಷ ಮತದಾನ ಆಗಿದೆ ಆ ಕ್ಷೇತ್ರಗಳು ಸುಮಾರು 12:30 1 ಗಂಟೆ ಒಳಗೆ ಮುಗಿಯುತ್ತೆ. ಅದಾದಮೇಲೆ ಮತ್ತೆ 3 ಗಂಟೆ 3:15 ಗಂಟೆವರೆಗೂ ಬೆಂಗಳೂರು ರಾಜರಾಜೇಶ್ವರಿ ಮತ್ತು ಬೆಂಗಳೂರು ದಕ್ಷಿಣ ಇವೆರಡು ಮತ್ತೆ ಈ 1.5 ಗಂಟೆ 2 ಗಂಟೆಗಳ ಕಾಲ ಹೆಚ್ಚುವರಿಯಾಗಿ ಎಣಿಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಇವತ್ತು ಬೆಂಗಳೂರು ಗ್ರಾಮಾಂತರ 2 ಲಕ್ಷ ಮುಟ್ಟಬೋದ್ರೂ ಆಶ್ಚರ್ಯ ಪಡೋಂಥದ್ದು ಏನೂ ಇಲ್ಲ. ಈಗಾಗಲೇ ನಿಮಗೆ 6-7 ಸುತ್ತೇನೋ ಆಗಿದೆ. 6-7 ಸುತ್ತಾಗಿರೋದ್ರಿಂದ ಒಂದು ಬಾರಿಗೆ 15 ಸುತ್ತುಗಳು 14 ಸುತ್ತ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಅರ್ಧ ಎಣಿಕೆ ಮುಗಿದಿದೆ. ಇನ್ನು ಉಳಿದಿರ್ತಕ್ಕಂಥ ಇನ್ನು ಸ್ವಲ್ಪನೇ. ಅದಾದಮೇಲೆ ಮತ್ತೆ ನಮ್ಮದು ಪ್ರಾರಂಭ ಆಗುತ್ತೆ. ಹಾಗಾಗಿ ಇದು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ. ಅದು ಚುನಾವಣೆ ಘೋಷಣೆ ಆದಾಗಲಿಂದನೇ ಇದೆ. ಅದೇನು ಈಗ ಎಣಿಕೆನಲ್ಲೇ ಅಂತ ಏನಿಲ್ಲ. ಚುನಾವಣೆ ಯಾವತ್ತು ಘೋಷಣೆ ಆಯಿತು, ಘೋಷಣೆ ಮಾಡಿದ ಕೂಡಲೇ ನಾನೇ ಬರೆದಿದ್ದೇನೆ, ಇಲ್ಲಿಗೆ ಪ್ಯಾರಾಮಿಲಿಟ್ರಿ ಕೊಡಬೇಕು, ಇದು ಅತಿ ಸೂಕ್ಷ್ಮವಾದಂಥ ಒಂದು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ಮೊದಲೇ ಹೇಳಿದ್ದೆ ನಾನು. ಈಗ ಅದೆಲ್ಲ ನಿಜ ಆಗ್ತಾ ಇದೆ. ಅಲ್ಲ, ಮಾಡಲೇಬೇಕು. ತಮಗೆ ಗೊತ್ತಿರಲಿ, ನಾನು ಚುನಾವಣೆ ಘೋಷಣೆ ಆದಾಗ ನಾನೇ ಪತ್ರ ಬರೆದಿದ್ದೆ, ಇಲ್ಲಿ ಅತಿ ಸೂಕ್ಷ್ಮವಾದ ಕ್ಷೇತ್ರ ಇದು, ಪ್ಯಾರಾಮಿಲಿಟ್ರಿ ಕೊಡಿ ಅಂತ ನಾನೇ ಬರೆದಿದ್ದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.